ಹಾಯ್ ಗೈಸ್, ಸಲ ನಾನು ಇಂಡಿಯಾ ಬಂದಾಗ ನನ್ನ ಫ್ರೆಂಡ್ಸು ಏರ್ಪೋರ್ಟಿಂದ ಪಿಕ್ ಮಾಡ್ಕೊಂಡು ಬಂದಿದ್ದರು. ನನ್ನ ಮಕ್ಕಳಿಗೆ ಸರ್ಪ್ರೈಸ್ ಅಂತ ನಾನೇನು ಮಾಡಲಿಲ್ಲ. ಆ್ಯಂಡ್ ಆ ಸರ್ಪ್ರೈಸ್ ವೀಡಿಯೋದಲ್ಲಿ ಅವ್ರು ಇರಲಿಲ್ಲ. ಅವ್ರು ಕೇಳ್ತಿದ್ರು, ನಾವು ಕರ್ಕೊಂಡು ಬಂದ್ವಿ, ನಾವೇ ಆ ವೀಡಿಯೋದಲ್ಲಿ ಇಲ್ಲ ಅಂತ. ನಾನು ಅವರು ರಿಸೀವ್ ಮಾಡ್ದಂಗೆ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ಸಲ ನನ್ನ ಮಕ್ಕಳನ್ನ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡೆ. ಇವಾಗ ಗುಂಡನಿಗೆ ಮೆಸೇಜ್ ಮಾಡ್ತಿದ್ದೆ. ಅವನು ಮನೆಯಲ್ಲೇ ಇದ್ದೀನಿ ಅಂತಂದ. ಆಯಿತು ಇರು, ನನಗೇನೋ ಕೆಲಸ ಇದೆ, ಒಂದು 5 ನಿಮಿಷ ಬಿಟ್ಟು ನಿನಗೆ ಮೆಸೇಜ್ ಮಾಡ್ತೀನಿ ಅಂತ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂದ. ಈಗ ಸೀದಾ ಅವ್ರ ಮನೆಗೆ ನುಗ್ಗಿಬಿಟ್ಟು ಮುಂದೆ ಏನಾಗುತ್ತೆ ನೋಡೋಣ. ಅಲ್ಲಿಂದ ಅವ್ನು ಇಟ್ಕೊಂಡು ಯತೀಂದ್ರ ವಸಂತನೆಲ್ಲ ಮೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಶ್ಚಲ್ ಅಂತೂ ಆಗಲ್ಲ ಅನ್ಸುತ್ತೆ, ಒಂದು ದೂರ ಇದ್ದಾನೆ, ಗೊತ್ತಿಲ್ಲ, ನೋಡೋಣ. ಸದ್ಯಕ್ಕೆ ಅವ್ನು ಹೋಗಿ ಮೀಟ್ ಮಾಡೋಣ, ನೋಡೋಣ. ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. 20 minutes later. ಅವ್ನ ಮನೆಗೆ ಬಂದೆ. ನಾನು ಗೇಟ್ ಲಾಕ್ ಆಗಿದೆ. ನಂಗೆ ರೂಟ್ ಮರ್ತೋಗಿತ್ತು. ಲಲಿತ್ ಕಾಲ್ ಮಾಡಿ ನನ್ನ ಮಗ ಡೈರೆಕ್ಟ್ ಮಾಡಿ ಕಾಮಿಡಿ ಬರು ಗುಂಡೆ ಬೈಕು ಫುಲ್ ಕತ್ಲೆ ಇರೋದು. ಆಟೋಮೆಟಿಕ್ ಲೈಟ್ ಹಾಕಿ ಅಣ್ಣ ಮಲ್ಗವನೆ. ಅವ್ನ ಮನೆ ತಾನೇ ಇದು. ಇಷ್ಟೊತ್ತು ನಂಗೆ ಯಾರ ಮನೆ ನಾವು ಬಾಗಿಲು ತಟ್ಟಿ ಕಾಮಿಡಿ ಹಾಕೋದು ಬೇಡ. ಯಾರು? Mom! The final call is going to be third umpires. Mom! Mom! Nice surprise, man. ಭಯ ಪಟ್ಬಿಟ್ಟ. Nice surprise. ತುಂಬ ಫಾಸ್ಟ್ ಆಗಿ ಬಂದೆ. ಹಾಯ್ ವಾಸು. ಯಾರು ಇಲ್ಲ ಕಾಲಲ್ಲಿ. ಇದು ರೆಕಾರ್ಡಿಂಗ್. ಇದು ಗೊತ್ತಾಯ್ತು. ಇವಾಗ ನಿನ್ನ ಟಾಸ್ಕ್ ಏನು ಗೊತ್ತಾ? ಯತೀಂದ್ರ ವಸಂತನ ಮೀಟ್ ಮಾಡಿಸು ಇವಾಗಲೇ. ಇರು. ಏನಾಯ್ತು ನಿನ್ನ ಕೈಗೆ? ಓಕೆ, ಸ್ವೆಲ್ಲಿಂಗ್ ಆಗಿತ್ತು. ಓಕೆ, ಕೈ ಕೆಲಸ ಜಾಸ್ತಿ ಮಾಡಬೇಡ ಅಂದರೆ ಕೇಳ್ತೀಯ? ಓಕೆ, ಈ ವಿಡಿಯೋ ಪಾಸ್ ಮಾಡ್ತೀನಿ. ಏನಕ್ಕೆ ಇದು ಫ್ಲೂಟು? ಅದೇ ನಮ್ಮ ಚಿಕ್ಕ ಮಕ್ಕಳು ಬಂದಿದ್ದು. ನೋ, ನಾನು ನಿನಗೆ ಏನಾದರೂ ಕೃಷ್ಣ ಜಯಂತಿಗೆ ವೇಷ ಹಾಕಿದ್ರು ಅನ್ಕೊಂಡೆ. ಲಿಟಲ್ ಕೃಷ್ಣ ಅಂತ. 15 minutes later. ಮಾಡಬೇಕಾ? ಹಲೋ ವಸಂತ್, ಎಲ್ಲಿದ್ಯೋ? ಆಗಿ ಬಿದ್ದು ಏಟಾಗೋಗಿತ್ತು. ಲೈಕ್ ನಿನ್ನ ಕಾರ್ ಎತ್ಕೊಂಡ್ಬಿಡ್ತೀಯಾ? ಇಲ್ಲೇ ಪ್ರೆಸ್ಟೀಜ್ ಹತ್ರ ಇದ್ದೀನಿ, ಆಚೆ ಕಡೆ. ನಾನು ಮೆಟ್ರೋ ಹತ್ರನೇ ಗಾಡಿ ಹಾಕಿದ್ದೀನಿ. ಹಾಂ, ಅಂಥ ಮೇಜರ್ ಏನಾಗಿಲ್ಲ. ಅದೇ ವಾಟರ್ ಗಾಡಿಯಲ್ಲಿ ಬಿಸಾಕಿದ್ದೀನಿ. ಅದೇ ನೀನು ಕಾರ್ ಎತ್ಕೊಂಬ ನೋಡೋ, ಇಲ್ಲೇ ಮನೆ ಹತ್ರ ಡ್ರಾಪ್ ಮಾಡೋ ಏನೋ ಒಂದು. ಹಾಂ, ಹುಡುಗ ಬರ್ತಾನೆ ನೋಡೋಣ. ನಾನು ಯಾವುದಕ್ಕೂ ಆ ಕಡೆ ಇರ್ತೀನಿ.
ಬಾ ನೀನು ಆ ಕಡೆ ಇರು. ನಾನು ಇಲ್ಲಿ ನಿಂತಿರ್ತೀನಿ ಹೊರಗಡೆ, ನಾನು ಅಲ್ಲೇ ಇರ್ತೀನಿ. ನೀನು ಆ ಕಡೆಯಿಂದ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಹೋಗ್ಬಿಡು. ತಗೋ ಇದು ಹಿಡ್ಕೊ, ನೀನು ಹಿಡ್ಕೊ, ನನ್ನ ಗಾಡಿ ಆನಲ್ಲೇ ಇದೆ. ಪಾಸ್ ಮಾಡ್ತೀಯ ಅಂದ್ರೆ ಮಾಡು. ಗುಂಡ ನಡೆಯೋ ಸ್ಟೈಲ್ ಗುರು. ಎಕ್ಸಿಟ್ ದಟ್ ಸೈಡ್. ಎಕ್ಸಿಟ್ ಆ ಕಡೆನೆ, ಸೊ ಅಲ್ಲೇ ಬರ್ತಾನೆ. ಸೊ ಈಗ ತಡಿಯ ಬರ್ತಾನೆ ಕಾರ್ ತಗೊಂಡು. ಮುಂದೆ ಏನಾಗುತ್ತೆ ನೋಡೋಣ. ಅವ್ನು ಎಂದೋ ಅಟ್ಲೀಸ್ಟ್ ಮೇಜರ್ ಅಂತ ಕೇಳ್ದ. ಅವು ಸ್ವಲ್ಪ ಮೇಜರೇ ಗುರು ಅಂತ ಅನ್ಬೇಕಿತ್ತೀನೋ, ಬೇಕಾದ್ರೂ ಬರೋನು. ಮೈನರ್ ಅಂದಿದ್ದಕ್ಕೆ ಓಕೆ ಅನ್ಕೊಂಡ್ ಬರ್ತಾನೆ. ಮೇಜರ್ ಅಂದ್ರೆ ಸ್ವಲ್ಪ ಹಿಂಗೇನೋ ಇರ್ಬೇಕು. ನಾರ್ಮಲ್ ಆಗಿ ನಿಂತಿರ್ತೀನಲ್ಲ, ಅವ್ನ ಪಕ್ಕ ಕೇಳ್ತಾನೆ ಏನೋ ಏನಾಯ್ತು ಅಂತ ಕೇಳ್ತಾನೆ. ಫಸ್ಟ್ ಇಳಿ ಅಂತೀನಿ, ಇರು ಸ್ವಲ್ಪ ಬಾ ಆಚ ಕಡೆ ಅಂತೀರಿ, ಅವಾಗ ನೋಡೋಣ. ಅದು ಬಂದು ಗಾಡಿ ನೋಡ್ಗುರು ಅಂತ ಹೇಳು. ನೀ ಎಲ್ಲಿ ಇರ್ತೀಯಾ? ಇಲ್ಲೇ ಇರ್ತೀಯಾ? ನನಗಂತೂ ಸಸ್ಪೆನ್ಸ್ ತಡಿಯೋಕ್ಕಾಗ್ತಿಲ್ಲ. ಗುಂಡದಂತೂ ಫುಲ್ ಏನೋ ಸಕ್ಸಸ್ಫುಲ್ಲಾಗಿ ಮುಗೀತು. ಮನೆ ಹುಡ್ಕೊಂಡು ಹೋಗಿ ಹೆಂಗೋ ಗೇಟೆಲ್ಲ ಆರಬೇಕು ಅಂದ್ಕೊಂಡೆ. 11 ಗಂಟೆ ಆಗೋಗಿತ್ತು. ಪರವಾಗಿಲ್ಲ, ಅವನು ಗೇಟ್ ಹೋಗಿ ಏನೋ ನನ್ನ ಅದೃಷ್ಟಕ್ಕೆ ಓಪನ್ ಮಾಡಿಟ್ಟಿದ್ರು. ಸೀದಾ ಹೋಗಿ ಬಾಗಿಲು ತಟ್ಟಿ ಅವನ್ನ ಸರ್ಪ್ರೈಸ್ ಮಾಡಿ ಹೇಳ್ಕೊಂಡು ಬಂದೆ. ಇವಾಗ ಡಿಗ್ರಿ ಬಂದುಬಿಟ್ರೆ ಅವನಿಗೂ ಸಕ್ಸಸ್ ಮಾಡಿಬಿಟ್ರೆ ನೋಡೋಣ. ನೆಕ್ಸ್ಟು ಎತ್ತಿಂದ ಅವ್ರ ಮನೆಗೆ ಹೋಗೋಕ್ಕಾಗತ್ತಾ, ಇವ್ನು ಡಿಗ್ರಿ ಏನು ಹೇಳ್ತಾನೆ ನೋಡೋಣ. ಹಿಂಗಿದ್ರು ಕಾರ್ ತರ್ತಾ ಇದ್ದಾನೆ, ಸೊ ಏನೋ ಒಂದು ಮಾಡ್ಬೋದು ಅನಿಸುತ್ತೆ. ನೋಡುವ ಮುಂದಿನ ನಿರ್ಧಾರ. ಮುಂದೆ ಮನೇನಾ ಚಿನ್ನ ಮನೇನ ಅವನ ಎಲ್ಲಿ ನಿಲ್ಲಿಸ್ಲಿ? ಅಲ್ಲೇ ಹಾಕ್ತೇನೆ, ಅಲ್ಲೇ ಹಾಕ್ಸು. ಇಲ್ಲೇ ನಿಲ್ಲಿಸ್ಬಿಡ್ಲ? ಹಾಕ್ಸ್ಬಿಟ್ಟು ಕೆಳಗೆ ಇಳ್ಕೊಂಬಗ ಅಂತ ಏನೋ ಅನ್ನೋ. ಅಥವಾ ಏನಾದರೂ ಸೈಡ್ಗೆ ಹಾಕು ಕಾರು, ಅಲ್ಲಿ ಬಂದು ನನ್ನ ಗಾಡಿ ನೋಡು, ಏನಾದರೂ ಹಣ್ಣು ಎಲ್ಲೋ ಅಂತ ಅಂತಾನೆ. ನಿನ್ನಲ್ಲಿ ಬೇರೆ ಮೈಕ್ ಇದೆಯಲ್ಲ, ಆರಾಮಾಗಿ ಕೇಳಿಸುತ್ತಾವ ಏನೇನು ಮಾತಾಡ್ತಾವನೆಲ್ಲ. ಸೊ ಇಲ್ಲೇ ಗಾಡಿ ಹಾಕ್ಬಿಟ್ಟು ಮಗ 1-2 ನಿಮಿಷ ಇಲ್ಲಿ ಅಂತ ಹೇಳ್ಬಿಟ್ಟು ಬಂದ ಗಾಡಿ ನೋಡೋದು, ಏನು ಮಾಡೋದು ನೋಡು. ಆ ಗಾಡಿನ ಸೀರಿಯಸ್ ಆಗಿ ಕೇಳು. ಓಕೆ, ಗಾಡಿಯಲ್ಲಿ ನಿಲ್ಸಿದ್ದೀನಿ, ಏನು ಮಾಡೋಣ ನೋಡು ಅಂತ ಕೇಳು. ಎಲ್ಲೋ ಅಂತ ಅಂದ್ಬಿಟ್ಟು ಬರ್ತಾನೆ. ಯಾವ್ದೋ ಕಾರ್ ಬರ್ತಿದೆ ನೋಡು. ಓಕೆ, ಸೊಂಬೇಟು ಇಲ್ಲಿರೋರು ಯಾರಾದರೂ ನಾವು ಆಡ್ತಿರೋದು ನೋಡಿದ್ರೆ ಸಸ್ಪಿಷಿಯಸ್ ಆಗಿ ಫೀಲ್ ಮಾಡ್ತಾರೆ. ಏನೋ ಯಾರಿಗೋ ಸ್ಕೆಚ್ ಆಗ್ತಾವ್ರೆ ಅಂತ ಅನ್ಕೊಬೇಕು. ಆ್ಯಕ್ಚುಲಿ ಯತೀಂದ್ರ, ನೀನು ವಿಡಿಯೋ ನೋಡ್ತಾರಾಗ ಹೇಳ್ತಾ ಇದ್ದೀನಿ, ವಸಂತ್ಗೆ ಸುಪಾರಿ ತೆಗಿತಾ ಇದ್ದೀವಿ ನಾವು. ಗುರು ಬೇಡ ಗುರು, ಯಾರಾದರೂ ಕೇಳಿಸ್ಕೊಂಡು ಆಮೇಲೆ ನಮ್ಮನ್ನು ಏನಾದ್ರು ಮಾಡಿಬಿಟ್ಟವ್ರೆ. ಯಾಕೆ ಬೇಕು? ಬರಲಿ ನೋಡುವ. ಗುಂಡ ಹೇಳ್ದ ಮಗ ನನಗೆ ಏಟಾಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ. ಬರ್ತಾ ಕಾರ್ ಎತ್ಕೊಂಬ ಅಂದ, BMW ಎತ್ಕೊಂಬ ಅಂತ ಹೇಳ್ಬೇಕಿತ್ತು. ಡೌಟ್ ಬಂದ್ಬಿಡ್ತಿತ್ತು ಅನ್ಸುತ್ತೆ. ಜಸ್ಟ್ ಬ್ಯಾಡ್ ಜೋಕ್. ಸುಮ್ಮನೆ ಅವನು ಮೇಜರ್ ಆಕ್ಸಿಡೆಂಟ್ ಅನ್ಬೇಕಿತ್ತು. ಪಾಪ ಗುಂಡ ಅಲ್ಲಿ ನಿಂತವ್ರೆ. ಇವನು ಮೈನರ್ ಅಂದಿದ್ದಕ್ಕೆ ಅವನು ಆರಾಮಾಗಿ ಎದ್ದು ಸ್ಪೆಕ್ಸ್ ಏನೋ ಮಿರರೆಲ್ಲ ನೋಡಿಕೊಂಡು ಬಂದ ಗುರು. ಗಾಡಿ ನೋಡಿ ಬರ್ಬಾರ್ದು ಅವನಿಗೆ. ಕಾರ್ ಸೈಡ್ಗೆ ಹಾಕ್ತಾನೆ, ಕಾರ್ಗೆ ಸೈಡ್ಗೆ ಹಾಕ್ತಾನೆ. ಬರೋಲ್ಲ ಹಿಂದಿಂದ ಅವನಿಗೆ ಆಗ್ಲೇ ದೊಡ್ಡ ಬಂದಿರ್ತೀನಿ. ಆಕ್ಸಿಡೆಂಟ್ ಅಂತವನೆ. ಇಲ್ಲ ಪರವಾಗಿಲ್ಲ, ಆರಾಮಾಗಿ ಅವನಲ್ಲ ಗಾಡಿ ಪೊದೆಯಿಂದ ಬಚ್ಚಿಕೊಂಡ್ರೆ ಕಾಣಿಸಲ್ಲ. ಕಾರಿಂದ ಝೂಮ್ ಮಾಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಅವ್ನು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ, ಆದರೆ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಥ್ಯಾಂಕ್ಸ್ ಟು ಟೆಕ್ನಾಲಜಿ. ನಿಜ ಯಾವ್ದಾದ್ರು ಪೊಲೀಸವ್ರು ನೋಡ್ಬೇಕು ಇವಾಗ ನಾನು ಈ ಪೊದೆಯಿಂದ ಹಿಂಗೆ ಆಡ್ತಿರೋದನ್ನ. ಯಾರಿಗೂ ಇವನು ಅಂತ ಲಾಠಿ ಚಾರ್ಜರ್ ಮಾಡೋದು ನನಗೆ
ಏನು ಇನ್ನೇನು ಮಾಡ್ತಾವ್ರಿ ಇವರು ಗಾಡಿ ನೋಡ್ಬಿಟ್ಟು ಎಲ್ಲಾಯ್ತು ಏನಾಯ್ತು ಎಲ್ಲಿ ಬಿದ್ದೆ ಎಲ್ಲ ಕೇಳ್ತಿರ್ತಾರೆ. ನಾನೇ ಹೋಗ್ಬಿಡ್ತೀನಿ. ಇನ್ನೇನು ಮಕ್ಕಳು ಬರಂಗೆ ಕಾಣಿಸ್ತಿಲ್ಲ. ಎಲ್ಗೂರು ಹೋದ್ರು ಇವರು ಕಾರ್ ನಿಲ್ಲಿಸಿ. ಹೇಳು ಹಾಯ್ ಬಾಯ್ಸ್. ಹಲೋ ಶಡೆ ನಾನು ಗಾಡಿ ಏನು ಆಗಿಲ್ಲ, ಒಂದು ಕಡೆ ಬಿದ್ದಿಲ್ಲ, ನಿಮ್ಗೆ ಸುಪಾರಿ ಹಾಕ್ಸೋಣ ಅಂತ ಏನೋ ಯಾವಾಗಲೂ ಬಂದೆ. ಮೊನ್ನೆ ಬಂದೆ, ಸ್ಯಾಟರ್ಡೆ ಬಂದೆ. ಸ್ಯಾಟರ್ಡೆ ಬಂದ ನೋಡು. ಸ್ಯಾಟರ್ಡೆ ಬಂದೆ, ನನ್ನ ಮನೆಗೆ ಬಂದ, ನನಗೆ ಬಂದು ಎದುರಿಸ್ದ. ಇದೆ ಅವನಿಗೂ ಮಾಡಿದೆ. ಬಾಗ್ಲು ಹೊಡಿತಿದ್ದ, ನಾನು ಯಾರು ಅಂತ ಬಂದೆ, ಭೂ ಅಂತ ಬಂದ್ಬಿಟ್ಟ. ಭಯಪಟ್ಟ. ರೆಕಾರ್ಡ್ ಮಾಡಿದ್ದೀನಿ. ನಾನು ಟೆನ್ಷನಲ್ಲಿ ಓಡ್ ಬಂದೆ ಗುರು. ನನ್ನ ಮಗ ಎಲ್ಲೋ ಆಯ್ಕೊಂಡು ಬಿದ್ದವನ್ ಸರಿಯಾಗಿ. ನಾವು ಬೀಳೋ ಕ್ಯಾರೆಕ್ಟರ ಯಾವ ಆದ್ರೂ ಬಿಡು. ಮನೆ ಫುಲ್ ಆಯ್ತಾ? ಇವಾಗ ನೆಕ್ಸ್ಟ್ ಏನು ಗೊತ್ತಾ, ಕಾರ್ತಿಗೆ ಸುಪಾರಿ ನಂಬರ್ 3 ಅಲ್ಲೋನ್ಲಿ ನನ್ನ ಮಗ ದೊಡ್ಡಪ್ಪ ಯಾರು? ಬನಶಂಕರಿಯಲ್ಲಿದ್ದಾನ? ಬನಶಂಕರಿ. ಓಕೆ, ನನ್ನ ಗಾಡಿಯಲ್ಲಿ ನಿಲ್ಸಿದ್ದೀನಿ. ಎಲ್ಲಿ ನಿಲ್ಸೋಣ ಗೊತ್ತಾ? ಎಲ್ಲಿ ಎತ್ತುತ್ತಾನೆ ಇಲ್ಲ. ಏನ್ ತೋರಿಸ್ತಿದ್ಯಾ? ಏನಕ್ಕೆ ಅವತ್ತು ಕಾಲ್ ಮಾಡಿದ್ದೀಳ? ತೋರ್ಸು ಕಳ್ಸು. ನೋಡಿ ಸರ್, ಬಿಲ್ಲು ಇದೆ, ಇದು ಇದೆ, ನಾನು ಫೋಟೋನು ತಕ್ಕೊಂಡಿದ್ದೀನಿ ಇದ್ರದ್ದು, ಆಯಿತಾ. ಇನ್ನೊಂದು 1 ಅವರ್ 1.5 ಅವರ್ ಅದು ಇನ್ನೂ ಪಾಯಿಂಟರ್ ರೈಸ್ ಆಗಲಿಲ್ಲ, ಮತ್ತೆ ವಾಪಸ್ ಬರ್ತೀನಿ. ಓಕೆನಾ? ಬಿಲ್ಲು ಇದೆ, ಇದು ಇದೆ. ಹಾಂ, ನೋಡೋಣ. ಸರಿ, ನೀನು ಹೇಳಿದ್ದು ಏನಂತಾರೆ ಅದನ್ನ? ಹಾಂ, ನೀನು ಅವ್ರ ಹತ್ರ ಮಾತಾಡಿದ್ದು ಅದು ಏನಂತಾರೆ, ಎವಿಡೆನ್ಸ್ ಥರ ನಾನು ರೆಕಾರ್ಡ್ ಮಾಡಿದ್ದೀನಿ. ಅವ್ರು ಓಕೆ ಅಂದಿದ್ದಾರೆ. ಮಾಡಿದ್ದೀನಿ. ಓಕೆ, ನೈಸ್. ವಸಂತ್ಗೆ ಪ್ರಾಂಕ್ ನಂಬರ್ 2 ಆಗದೆ ಇದ್ರೆ ಸಾಕು. ನನಗೆ ಬೈಕಲ್ಲಿ ಹಂಗೆ ಆಗಿದ್ಯೋ, ಈಸಿಯಾಗಿ ಹೋಗಲ್ಲ, ಹೋದ್ರೂ ತೋರಿಸ್ಬಿಡುತ್ತೆ ತಾನೆ. ನಮ್ದು ಯೂಶಲ್ ಆಗಿ 500 ರೂಪಾಯಿ ಒಳಗೆ ಹಾಕ್ಸಿದ್ರೆ ಹತ್ತಲ್ಲ ಕಣೋ, ಯಾಕಂದ್ರೆ ಅದು ಪಾಯಿಂಟರ್ ಇದಿರುತ್ತೆ ಗೊತ್ತಾ, ಆ ಬಾಲ್ ಇರುತ್ತಲ್ಲ, ಅದು ಮೇಲೆ ಹೋಗಲ್ಲ. ಈಗ ಅದು ಬರೀ 5,000 ಇದ್ದು ಇದಾಗ್ಲಿಲ್ಲ ಅಂದ್ರೆ, ಬಟ್ ಅಟ್ಲೀಸ್ಟ್ 1 ಕಿಲೋಮೀಟರ್ ರೇಂಜ್ ಆದ್ರೂ ತೋರಿಸ್ಬೇಕು ತಾನೆ ಜಾಸ್ತಿ. ಅದು ಡಿಟೆಕ್ಟ್ ಆದ್ರೇನೆ ಅದು ಮಾಡೋದು. ಹೋಗ್ತಾ ಬರುತ್ತಾ? ಓಕೆ, ಬಟ್ ಅದ್ರ 10 ಲೀಟರ್ದು ಬರ್ಬೇಕಲ್ವಾ? 1 ಪಾಯಿಂಟ್ ಬರಬೇಕಲ್ಲ? ಹಾಂ, 1 ಪಾಯಿಂಟ್ ಅಟ್ಲೀಸ್ಟ್ ಬರಬೇಕು. ಈ ಫ್ಲಾಪ್ ಆದ್ರೇನು, ಸುಪಾರಿ ನಂಬರ್ 4 ಹಾಕೋಣ. ಯಾರು? ವೆಡ್ನೆಸ್ಡೇ ಗುರು, ವೆಡ್ನೆಸ್ಡೇ. ನನಗೆ ಇವತ್ತು ಮೆಸೇಜ್ ಹಾಕ್ದೆ, ಹಲೋ ನಾನು ಬರ್ತೀನೋ, ಕರ್ಕೊಂಬರ್ತೀನಿ ಬರ್ತಾ ಅಂತ. ಹಾಂ, ಓಕೆ ಅಷ್ಟೇ, ಇನ್ನೇನು ಹೇಳ್ತಾನೆ. ಓಕೆ ಅಲ್ಲ, ಕೆ. ಇರು, ನಿನ್ನ ಫೋನ್ ಮಾಡ್ತೀನಿ ಅಂತ ಕಟ್ ಮಾಡ್ದ. ಏನು ಸಮಾಚಾರ ಇವಾಗ? ಫ್ಲಾಪೇ. ಅಲ್ಲಿ ಹೋಗಿ ನೀನ್ ಕಾಲ್ ಮಾಡಿದ್ರೆ ಕಂಡು ಬಿಡ್ತಾನೆ. 100% ಕಂಡು ಹಿಡಿತಾನೆ. ಈಗ ಅರ್ಧ ದಾರಿಯಲ್ಲಿದೆ. ಪರವಾಗಿಲ್ಲ, ಏರ್ತು ಪಾಯಿಂಟ್. ಹೇಳಿದೆ ಅದೇ ಏನೋ ಏರುತ್ತ ಅನ್ಸುತ್ತೆ. ತುಂಬಾ ಪೆಟ್ರೋಲ್ ವ್ಯಾಕ್ಯೂಮ್ ಆಗಿರುತ್ತೆ ಅಂತ. ತುಂಬಾ ಲೋ ಇತ್ತು ಹಂಗಿದ್ರ? ತುಂಬ ಲೋ ಇರಬೇಕು.
ಹೆಂಗೆ ಮತ್ತೆ ಅವ್ನು ರೋಡ್ ಬಿಡ್ದಂಗೆ ಮಾಡೋದು? ನಾ ಫೋನ್ ಮಾಡಿದ್ರೆ ಎತ್ಬಿಟ್ಟು ಅವನ ತಮ್ಮ ಕೈಲಿ ಮಾಡಿಸ್ಬೇಕು. ನೀನು ಎಲ್ಲಿದ್ಯಾ ಗೊತ್ತಾಯ್ತು ನನಗೆ. ಹೇಳು ಹೇಳು ಎಲ್ಲ ನಂಗೆ ಗೊತ್ತಾಯ್ತು, ಹೇಳು. ತಮ್ಮನ ಕೈಲಿ ನೀನು ಮಾಡಿಸ್ಬೇಕು. ಅವಾಗಲೇ ಗುಂಡ ನನಗೆ ಫೋನ್ ಮಾಡಿದ್ದ. ಅವನು ತಿನ್ನಕ್ಕೆ ಫೋನ್ ಮಾಡೋದು, ತಿನ್ನಕ್ಕೆ ಫೋನ್ ಮಾಡೋದು. ಫೋನ್ ಮಾಡಿ ಎಲ್ಲಿ ಕೇಳ್ಬೇಕು ತಾನೆ ಏನಾದ್ರು ನೀನು ಬಿಗ್ ಬ್ರೌನಿ ತಿನ್ನಕ್ ಹೋಗೋಣ ಬಾರೋ ನೋ ನಾನು ಹಂಗೆ ಅಂದಿದ್ದು ಮನೆ ಹತ್ರ ಇದ್ದೀನಿ ಅಂತ. ಫೋನ್ ಹಾಕ್ದಾಗ್ಲೇ ಅವನಿಗೆ ಅರ್ಥ ಆಯ್ತು ಅದಕ್ಕೆ ಇದಕ್ಕೆ ಅಂತ. ಯಾರೋ ಕಾಲು ನನಗೆ ಗೊತ್ತು, ನಿಂಗೆ ಕದ ನಂದಲ್ವ ನಿಂದದು. ನಂದ ಇದ್ಯಾರೋ ಇದು ಆಡಿಯೋ ಕಾಲು? ವಾಟ್ಸಪ್ ಕಾಲ್ ನೋಡು. ವಾಟ್ಸಪ್ ಕಾಲ್ ತೆಗಿ. ವಾಟ್ಸಪ್ ಅಲ್ವೋ? ವಾಟ್ಸಪ್ ಅಲ್ವೋ? ವಾಟ್ಸಪ್ ಅಲ್ಲ, ನಾರ್ಮಲ್ ಅಲ್ಲ. ನಾರ್ಮಲ್ ತೆಗಿ ನಂಬರ್. ಪಿಂಕ್ ಕಲರ್ ಇತ್ತು. ಇನ್ಸ್ಟಾಗ್ರಾಮ ಏನೇನು ಇಟ್ಕೋತೀಯ ಇಲ್ಲಿ? ನಂಗೇನೋ ಗೊತ್ತು. ಯತೀಂದ್ರ ಅಲ್ಲ ತಾನೆ? ಅದೇ ಡೌಟ್ ನನಗೆ. ಡೈರೆಕ್ಟಿಗೆ ಮಾಡಿ, ಯಾರಾದ್ರೂ ಫೋನ್ ಮಾಡ್ಬಿಟ್ರ? ಡೈರೆಕ್ಟಿಗೆ ಮಾಡಿ. ಅದೇನು ಕಾಲ್ ಇಲ್ಲ ಅಲ್ಲಿ. ಕಾಲ್ ಇಲ್ಲಿ ಹೆಂಗ್ ಗುರು ನೋಡೋದು? ಕಾಲ್ ಏನು ಅಲ್ಲ, ಶೋ ಮಿ ಯುವರ್ ಪಾನೀಸಾ ಡೈರೆಕ್ಟ್ ಅಪ್ಲಿಕೇಶನ್ ಇಟ್ಕೊಂಡಿದ್ಯಾ? ಮತ್ತೇನದು? ಹೋಲಿ ಬಿಡ. ಅದು ಯಾವ್ದೋ ನಂಬರ್ ಇಲ್ಲ ಏನೂ ಇಲ್ಲ ಗುರು. ಅದು ಫಸ್ಟ್ ಟೈಮ್ ಆ ಥರ ಕಲರಲ್ಲಿ ಬರ್ತದೆ. ನಾನು ಅದಕ್ಕೆ ತಾನೇ ನೀನು ಕೊಟ್ಟಿದ್ದೆ, ಯಾವುದೋ ಬರ್ತದೆ ನಂದಲ್ಲ. ನೋಡು. ಅದು ನೋಡೇ ಗೊತ್ತಾಯ್ತು ನಂದಲ್ಲ ಅಂತ. ಓಕೆ ದಿಸ್ ರೋಡ್ ಫೀಲ್ಸ್ ಏಯ್ ಸರಿಯಾಗಿ ಮಳೆ ಬಂದಿದೆ ಕಣ ಹೌದು ಗುರು. ಇಲ್ಲಿ. ಇವಾಗ ಹೇಳು, ಇವಾಗ ಎಲ್ಲಿ ಏನ್ ಕತೆ? ಈಗ ಅವನ್ನ ಕರ್ಸೋದು ಹೆಂಗೆ ಅಂತ. ಇವನು ಡಿಕ್ಕಿಲಿ ಕೂತ್ಕೋತೀನಿ ಅಂದ. ಡಿಕ್ಕಿಯಲ್ಲಿ ಡಿಕ್ಕಿ ನಾನು ಕೂತ್ರು ಹೆಂಗೆ ಅವ್ನ ಆಚೆ ಕರ್ಸೋದು ಏನು ರೀಸನ್ ಕೊಟ್ಟಿ ಅಂತ ನೋಡ್ತಾ ಇದ್ದೀನಿ. ಈಗ ಏನೇ ಮಾಡಿದ್ರು ಅವ್ನು 99% ಅಲ್ಲ 100% ಬಂತು ಅವನಿಗೆ. ಈಗ ನಾನು ಫೋನ್ ಮಾಡಿದ್ರೆ ಅವನಿಗೆ ಬರುತ್ತೆ. ಯಾರ ಕೈಲಿ ಮಾಡಿಸೋದು? ಅವ್ರು ಗೊತ್ತಿರೋರು ಇಲ್ಲ. ಅವ್ನ ತಮ್ಮನ ಕೈಲಿ ಮಾಡ್ಸೋಕ್ಕೂ ಆಗಲ್ಲ. ಅದು ಬೇರೆ ರಿಲೇಟಿವ್ ಮನೆ, ನಿಮ್ಮ ಮನೆಗಳ ಥರ ಇದ್ದಿದ್ರೆ ಹೋಗಿ ಡೈರೆಕ್ಟ್ ಬಾಗಿಲು ತಟ್ಬೋದು. ಅವ್ರ ತಮ್ಮ ಹತ್ರ ಅಡ್ರೆಸ್ ಕೇಳಿ ಲೊಕೇಶನ್ ಕಳಿಸು. ಆಚೆನೇ ಕರ್ಸ್ಬೇಕು. ಆಚೆನೇ ಕರೆಸ್ಬೇಕು. ಅವ್ನಿಗೆ ಹಂಗೆ ಹೇಳೋ ಅಲ್ಲಿ. ಮತ್ತೆ ಕಾಲ್ ಮಾಡ್ತಾವನೋ? ವಿಡಿಯೋ ಕಾಲ ಅಲ್ಲ ವಾಯ್ಸ್ ಕಾಲ್. ಹೇಳ್ರಪ್ಪ. ಹಾಂ ಹೇಳೋ. ಹೇಳು. ಹೇಳ್ರು. ಏನು ಇಷ್ಟೊತ್ತು ಏನ್ ಮಾಡಿದೆ? ಎಲ್ಲೋಗಿ ಬಂದೆ? ಮುಗಿತಾ ಎಲ್ಲ? ನಾನೇನ್ ಮಾಡ್ತಿರ್ಲಿಲ್ಲ. ನೋಡಿದ್ ನಾನು ಮುಂಚೆನೆ ಆಪ್ಷನ್ ಕಳ್ಸಿದ್ದ. ಓಕೆ ಓಕೆ ಓಕೆ. ಮತ್ತೆ ಮಾಮ ಏನ್ ಮಾಡ್ತಿದ್ಯಾ? ಹೆಂಗೆ ಏನೀಗ ಆತರ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡ್ ಹೋಗ್ಬೇಕಾ ನಿನ್ನ? ನೀನ್ ನನ್ನ ಕರ್ಕೊಂಡ್ ಹೋಗ್ಬೇಕು. ನನ್ಗೇನ್ ಗೊತ್ತು, ನಾನು ಚಿಕ್ಕ ಹುಡುಗ. ನಾನು ಊಟ? ಓ ನಿಮ್ಗೆ ರಾತ್ರಿ ಏನೀಗ ಟೈಮು? ನನ್ನ ಪ್ರಕಾರ 12 ಗಂಟೆ ಆಗಿರತ್ತೆ. ಈಗ 12:30. ಓಕೆ ಓಕೆ ಓಕೆ. ಸುಮ್ನೆ ಮಾಡಿದ್ರೆ ತುಂಬಾ ದಿವಸ ಆಯ್ತು. ಏನ್ ಮಾಡ್ತಿದ್ಯಾ ಅಂತ. ಮತ್ತೆ ಲಲಿತ್ ಅಕ್ಷಯ್ ಫೋನ್ ಮಾಡ್ತಿದ್ರು, ನೆನ್ನೆನೋ ಏನೋ ಮಾಡಿದ್ರು. ನಾನು ಬಿಸಿ ಇದ್ದೆ. ಆಮೇಲೆ ಮಾಡ್ದೆ. ನನ್ ಮಗ ಆಮೇಲೆ ಮಾಡ್ತೀನಿ, ಆಚೆ ಇದೀನಿ ಅಂತ ಏನೋ ಅಂದ. ಅಕ್ಷಯ್ ಲವ್ ಮಾಡ್ದ, ಮತ್ತೆ ಮಾಡ್ಲಿಲ್ಲ. ನಾನು ಮಾತಾಡಲ್ಲ ಈಗ ಜಾಸ್ತಿ ಅವ್ರ ಜೊತೆ. ನಿಕ್ಕೆ ಮಲ್ಕೊಂಡ್ಬಿಡ್ತೀನಿ ನಾನು ಬೇಗ. time. 11 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀನಿ. ಟೈಮಿಂಗ್ಸ್ ಕೆಲ್ಸಕ್ಕೆ ಹೋಗಿ ಬರ್ತದೆ ಅಲ್ಲ. ಸರಿ ಸರಿ ಮಾಮ. ಏನು ಏನ್ ಮಾಮ್? ಏನು ಸರಿ ಅಂತಿದ್ಯಾ? ಸರಿ ಸರಿ ಮಾಮ್ ಅಂದ್ರೆ ನಿನ್ ಟೈಮ್ ಅರ್ಥ ಆಗ್ತದೆ ಅಂತ ಅಂದೆ. ಕಾಲ್ ಕಟ್ ಮಾಡ್ಬೇಕಾ? ಹಂಗೆಲ್ಲ ಏನಿಲ್ವಲ್ಲೋ ಗೂಬೆ. ಸರಿ ಸರಿ ಮಗ, ನಾನು ಏನೋ ಜೂಲೈ ಅಥವಾ ಜೂಲೈ ಮಿಡ್ ಅಲ್ಲಿ ಬರ್ತೀನಿ ಅಂತ ಅನ್ಕೊಂಡಿದೀನಿ ಇಂಡಿಯಾಗೆ. ಸೊ ನೀವೇ ಪಿಕ್ ಮಾಡಕ್ ಬರ್ಬೇಕು. ಏನಂದ್ರೆ ಕಾನ್ವೆಕೇಶನ್ ಆಯ್ತು ಮಾಮ್ ನಂದು. ಸೊ ಬರ್ತಿದ್ಯಾ? ಅದೆಲ್ಲ ಕಾನ್ವೆಕೇಶನ್ ಆಯ್ತು. ಸುಮ್ನೆ ಒಂದ್ ವಿಸಿಟ್ ಹಾಕೊಂಡ್ ಬರೋಣ ಮನೆಗೆಲ್ಲ ಅಂತ ಅನ್ಕೊಂಡೆ. ಯಾವಾಗ ಬರ್ತೀಯಾ? ಜುಲೈ ಮಿಡ್ ಹಂಗ್ ಬರೋಣ. ಇನ್ನು ಟಿಕೆಟ್ ಬುಕ್ ಮಾಡ್ಲಿಲ್ಲ. ಮಾಡ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕ್ತೀನಿ ಯಾವಾಗ ಅಂತ. ಇವನು ವಸಂತ್ ಆಗಸ್ಟ್ ಅಂತ
ಈ ಗುಂಡ ಒಂದ್ ತಿಂಗಳು ಹೇಳ್ತಾನೆ, ಅಂದ್ರೆ ಲೋ ಈ ನಾನೇ ಇನ್ನ ಲಲಿತ್ ಒಂದ್ಲೇನೆ. ಬುಕ್ ಮಾಡ್ಲಿಲ್ಲ. ನಾನೇ ಏನಾಯ್ತು ಒಂದ್ ಅಂದಾಜ್ ಮೇಲೆ ಹೇಳ್ತಾ ಇದೀನಿ. ಈ ಜುಲೈ ಮಿಡ್ ಅವ್ರ ಈ ಆಗಸ್ಟ್. ವಸಂತ್ ಹಾ ಇವಾಗ ವಸಂತ್ ನೆನ್ನೆ ಸುಮ್ನೆ ಕೂತಿದ್ರೆ ಹಾ ಅವನೇ ಸೂರ್ಯ ಆಗಸ್ಟ್ ಅಲ್ಲಿ ಬರ್ತಾನೆ ಅಂತ 2-3 ಸತಿ ಹೇಳಿದ್ದೆ ಹೇಳ್ತಾ ಇದ್ದ. ಅವನು ಕಾಲ್ Over ಮಾಡಿದ್ದೆ action. ನಾನು. ಏನೋ ಅವನ ಹತ್ರ ಕೇಳ್ತಾ ಇದ್ದೆ, ಮಾಮ್ ನಿಮ್ ಕಂಪನಿಯಲ್ಲಿ ಏನಾದ್ರು ಓಪನಿಂಗ್ಸ್ ಇದ್ರೆ ಅಂತ. ಅವಾಗ ಕಾಲ್ ಮಾಡಿದಾಗ ಕೇಳ್ತಾ ಇದ್ದೆ ಯಾವಾಗ ಬರ್ತೀಯ ಅಂತ. ಏನು ಫುಲ್ ಕತ್ಲೆ ಇದೆಯಲ್ಲ, ಎಲ್ಲಿದ್ಯಾ? ಲೋ ನಮ್ಮ ರೂಮ್ ಅಲ್ಲೇ ಇದೀನೋ, ಬೆಡ್ಶೀಟ್ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಮ್ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ಮಂದಿ ನಮಗೆ ಸುಮ್ನೆ ಬೈತಾರೆ. ನಡೆದರೆ ವಾಕಿಂಗು ಸ್ಟಡಿ ಆಗಿರಬೇಕು, ಕುಡಿದರೆ ವಾಸನೆ ಕಡಿಮೆ ಬರಬೇಕು. ಹುಡುಕರ ಕಷ್ಟಗಳು 111. ಇಂಟ್ರೆಸ್ಟ್ ಇರಲ್ಲ, ಸುಮ್ನೆ ಮಲ್ಕೊಂಡಿರ್ತಾನೆ. ನಾನು ಸುಮ್ನೆ ಇರ್ತೀನಿ, ನಾನು ಹಂಗೂ ಬುಷ್ ಕೊಡ್ತಿರ್ತೀನಿ, ಇಷ್ಟೆಲ್ಗಾದ್ರೂ ಮಾಡ್ಸೋಣ ಅಂತ ಜೋಕಲ್ಲಿ. ಇಂಟ್ರೆಸ್ಟ್ ಇಲ್ಲ ಬಿಡು, ನಮ್ಗೂ ಏನಾಗ್ತಿಲ್ಲ. ಎಣ್ಣೆ ಹೊಡೆದ ಉಳಿತವ. One eternity later. ಹಲೋ ಹಲೋ, ಎಲ್ಲಿದ್ದೋ ಮಾಮ್? ನಾನಿಲ್ಲಿ ಇದ್ರ ಹತ್ರ ಯಾವುದಾದ್ರು ಬನಶಂಕರಿ ಇದೆಯಲ್ಲೋ, ಬನಶಂಕರಿ ಈಶ್ವರಿ ಥಿಯೇಟ್ರಾ ಎಲ್ಲಿ? ಹಾಂ, ಕಾಮಕ್ಯ ಅಲ್ಲಿ ಬಂದಿದೆ ಗುರು. ನಂದು ಟೈರ್ ಪಂಚರ್ ಆಗೋಯ್ತು ಮಾಮ್. ಎಲ್ಲಿದೆ ನೀನೀಗ? ಎಲ್ಲಿರೋದು ಹೇಳೋದು? ಇದಾ ಅದು JP ನಗರ ಅಂತಿದ್ದಲ್ಲ, ಅಲ್ಲ? JP ನಗರ ಅಲ್ವಲ್ಲಿ? ಮತ್ತೆ ಇವಾಗ ಸರಿ ಬಿಡು, ಹೋಗ್ಲಿ. ಇವಾಗ ಇದ್ಬಾರೋ ಒಂಚೂರು ಗಾಡಿನ ನನ್ನ ಡ್ರಾಪ್ ಮಾಡ್ತೀಯ ಬಾ ಮಗ. ಲೋ ಬಾರೋಲೋ, ನಾನು ಇವನ್ಗೂ ಗುಂಡಂಗೂ ಫೋನ್ ಮಾಡಿದೆ, ಅವನೇ ಎಲ್ಲೋ ಹೊರಗಡೆ ಇದ್ದೀನಿ ಮಗ ಅಂದ. ಯಾವ ನನ್ನ ಮಕ್ಕಳು ಫೋನ್ ಎತ್ತಿದೆ. ಏನು ಮಾಡೋದು ಗುರು, ಏನು ಸಿಗ್ತಾನೂ ಇಲ್ಲ, ಕ್ಯಾಬು ಸಿಗ್ತಾಯಿಲ್ಲ, ಏನೂ ಸಿಗ್ತಾಯಿಲ್ಲ. ಶಾಟ ಏನು ಮಾಡೋದು? ನಿಂಗೆ ಯಾರಾದರೂ ಗೊತ್ತಿರೋರು ಯಾರಾದರೂ ಇದ್ದಾರೇನೋ? ಸರಿ ಆಯಿತು ಬಿಡು, ಹೋಗ್ಲಿ. ಗೊತ್ತಾಯ್ತು ಅವ್ರಿಗೆ. ಸುಮ್ಮನೆ ಏನು ಮಾಡೋದೇ ಬೇಡ, ನಮ್ಮ ಮತ್ತೆ ಮಾಡೋದು ಬೇಡ. ಮಾಡ್ತಾನ ಅಲ್ಲಿರೋದು ಕತೆ. ಈಗ ನಾನೇನು ಮಾಡ್ತೀನಿ ಗೊತ್ತಾ? ಬ್ಯುಸಿ ಬರಬೇಕು. ಏನು ಮಾಡೋದು? ಗುಂಡನಿಗೆ ಮಾಡೋ ಅಥವಾ ನನಗೆ ಮಾಡೋ? ಗುಂಡಂಗೆ ಮಾಡಿದ್ರು ಬ್ಯುಸಿ ಬಂದ್ಬಿಡುತ್ತೆ. ಹಲೋ, ಹೇಳು. ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಲೋ, ಇವು ನಮ್ದೇನೋ ಇವೆಂಟ್ ಡಿಸ್ಕಷನ್ ಅಂತ ಬಂದಿದೆ ಗುರು, ಇವು ವೈಟ್ ಬೋರ್ಡ್ದು. ಅವನ್ನ ಡ್ರಾಪ್ ಮಾಡಿ ಲೇಟ್ ಆಯ್ತು ಅಂತ ವಾಪಸ್ ಹೋಗ್ತಾ ಇದ್ದೆ. ಸುಮ್ಮನೆ ಹೇಳು, ಕತೆ ಹೊಡಿಬೇಡ. ಏನು ನನಗೆ ಗೊತ್ತಿರಲಿಲ್ಲ ಏನ್ ಮಾಡ್ತಾ ಇದೀಯ ಇಲ್ಲಿ. ಲೋ, ಇಲ್ಲೇ ಬಂದ್ವಿ ಗುರು. ನಂದು ಇಲ್ಲಿ ಟೈರ್ ಪಂಕ್ಚರ್ ಆಗಿ ನಿಂತಿದ್ದೀನಿ ಈಗ. ಅವನಿಗೆ ಮೊದಲು ಫೋನ್ ಮಾಡಿದ್ರೆ ಅವನಿಗೂ ಇದು ಮಾಡಿದೆ. ಒಬ್ಬನೇ ಬಂದೆ. ಬಂದ್ವಿ ಅಂದೆ ಈಗ ತಾನೆ. ಅವನ್ನ ಬಿಟ್ಬಿಟ್ಟು ಬಂದೋ ನಾನು. ಈಗ ಒಬ್ಬನೇ ಇದ್ದೀನಿ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗುರು. ಯಾವ ಕ್ಯಾಬು ಬರ್ತಾ ಇಲ್ಲ. ಶಾರ್ಟ. ಹಾಂ, ಹಲೋ ನಾನು ಹೋಗ್ಲಿ. ಇವಾಗ ಯಾರಾದರೂ ನಿಮ್ಮ ಫ್ರೆಂಡ್ ಯಾರಾದರೂ ಬರ್ತಾರೇನೋ ಕೇಳೋ. ಇಲ್ಲಿ ಯಾರಾದರೂ ಬಂದು ಪಿಕ್ಕಿ ಏನೋ ಒಂದು ಮಾಡೋಕ್ಕಾಗುತ್ತಾ ಗುರು? ನೋಡು ಗುರು, ನಂಗೆ ಕ್ಯಾಬ್ ಸಿಗ್ತಾ ಇಲ್ಲ ಮ್ಯಾಮ್. ಇಲ್ಲಾಂದರೆ ಹೋಗ್ತಾ ಇದ್ದೆ ನಾನು. ಕ್ಯಾಬು ಸಿಗ್ತಾ ಇಲ್ಲ, ಇದು ಆಟೋನೂ ಸಿಗ್ತಾ ಇಲ್ಲ, 2 ವೀಲರೂ ಇಲ್ಲ. ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ಪಿಕ್ ಮಾಡ್ತಾಯಿಲ್ಲ, ಮಲಗ್ಬಿಟ್ಟವ್ರೆ. ಎಂತ ಮಾಡೋದು?
ನೀನೊಬ್ಬನೇ ದಾರಿ ಈಗ. ಬಾ ನನ್ನ ಇದಕ್ಕೆ ಬಿಡು, ಬರೋ ಮನೆಗೆ ಡ್ರಾಪ್ ಮಾಡು. ನಾನು ಇಲ್ಲಿ ಗಾಡಿ ಸೈಡ್ಗೆ ಹಾಕ್ತೀನಿ, ಮನೆಗೆ ಡ್ರಾಪ್ ಮಾಡೋ. ಹೆಂಗೆ ಬರಲಿ ಅಂದರೆ ನಾನು ಬೆಳಗ್ಗೆ ನಿನ್ನ ವಾಪಸ್ ಇನ್ನೊಂದು ಕಾರಲ್ಲಿ ಬಿಡ್ತೀನೋ ಮನೆಗೆ, ಮನೆಗೆ ಬಿಡ್ತೀನಿ ಅಥವಾ ಇದಕ್ಕೆ ಬಿಡ್ತೀನಿ. ನನ್ನ ಗಾಡಿ ತೊಗೊಂಡೋಗಿವಂತೆ ನಿನ್ನ. ಬಾ. ನಿನ್ನ ಗಾಡಿ ಎಲ್ಲಿದೆ? ನಿಮ್ಮ ಮನೇಲಿ ಇನ್ನೊಂದು ಗಾಡಿ ಇಲ್ವಾ? ಬೈಕ್ ಇದೆಲ್ಲ ಇವನೇ ಕಾಂಪ್ಲಿಕೇಟೆಡ್, ಇನ್ನೆಲ್ಲ ಸಿಂಪಲ್ ಆಗೈತೆ. ಹೌದಾ? ಎಲ್ಲಿ? ಹಾಂ, ಇದು ಕಳಿಸು ನನಗೆ, ನಾನು ನಡ್ಕೊಂಡು ಬರ್ಬೇಕು ಮಾಮ್. ಏನು ಹೇಳ್ತಾ ಇದೆಯಾ ನೀನು? ಏನು ಮಾಡ್ತಾ ಇದ್ದೀರಾ ಅಂದರೆ ಲೋ ಗುಂಡಂಗೆ ಫೋನ್ ಮಾಡಿದೆ. ಗುಂಡಂಗೆ ಮಾಮ್ ನನ್ನ ಫ್ರೆಂಡ್ ಮನೇಲಿ ಇದ್ದೀನಿ ಅಂದ ಅವನು. ಲೋ ಬಾರೋ ಗುಂಡ, ಹಿಂಗೆ ಬೈಕ್ ತೊಗೊಂಡು ಬಾರೋ ಇಲ್ಲಿದ್ದೀನಿ ಅಂತ ಅಂದೆ. ಅವನು ಇಲ್ಲ ಗುರು, ನಾನು ಫ್ರೆಂಡ್ ಮನೇಲಿದ್ದೀನಿ ಬರ್ತಾಯಿದ್ದೆ ಅಂತ ಅಂದ. ಸರಿ ಆಯ್ತು ಬಿಡು ಅಂತ ಅಂದ್ಕೊಂಡಿದ್ದೀನಿ. ಹಲೋ, ಏನಾಯ್ತು? ಹೆಂಗೆ ಮಾಮ್? ನನಗೆ ಏನು ಹೇಳಿ ಗುರು, ನಾನು ಫೋಟೋ ಕಳಿಸ್ಬೇಕಷ್ಟೇ. ನಿಮ್ಗೆ ಫೋಟೋ ಕಳಿಸ್ಲಾ? ಬಾ ಬಾ, ವಿಡಿಯೋ ಕಾಲ್ಗೆ ಬಾ. ಎಲ್ಲೋ ಲೊಕೇಶನ್ ಪ್ಲೇಸ್ ನಾವು ವಿಡಿಯೋ ಕಾಲ್ ಮಾಡಿ. ಎಲ್ಲೋ? ಹಲೋ, ಏನಾಯ್ತು? ಫೋನೇ ಮಾಡ್ತಾ ಇಲ್ಲ. ಇದಕ್ಕೆ ಬಾ ಗುರು, ವಾಟ್ಸಪ್ಗೆ ಬಾ ಗುರು. ಏನೋ ರಾಕ್ ಹತ್ರ ಹೇಳ್ಬೇಕು, ಮೇಕ್ ದಿಸ್ ಫ್ಲಾಟ್ ಟೇರ್ಸ್ ಅಂತ. ಡೌಟ್ ಪಡ್ತಾವನ್ ಗುರು ಅವನು. ಈಗೇನು ಬರ್ತಾನಂತ? ಹಲೋ, ಇಲ್ಲಿ ನೋಡು ಗುರು, ಫುಲ್ಲು ಹೋಗಿದೆ. ಇದೇನೋ ಲೈಟ್ ಆಗ್ತಾ ಇಲ್ವಲ್ಲೋ? ಹಾಂ ಮಾಮ್, ಅದು ಇನ್ನೊಂದು ಟೈರ್ ಇದೆ, ಚೇಂಜ್ ಮಾಡಬೇಕು. ಇದು ಯಾವುದಿದು? ಇದು ಹೋಟೆಲ್ ಇದೆಯಲ್ಲ ಇಲ್ಲಿ, ಯಾವುದಪ್ಪ? ಇರೋ ನಂಬರ್ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇಷ್ಟೊಂದೆಲ್ಲ ತಲೆ ತಿಂತವನೆ. ಬ್ಯಾಂಗ್ಳೂರ್ ಸಿಟಿ ಡ್ರೈವಿಂಗ್ ಸ್ಕೂಲ್. ಇಷ್ಟೊಂದು ಇನ್ವೆಸ್ಟಿಗೇಷನ್ ಕಾಣಿಸ್ತಾ ಇದೆ. ರಿಂಗ್ ರೋಡ್ ಚಿಕನ್ ಪೆಟ್ರೋಲು. ಗಾಡಿ ಎಷ್ಟು ದೂರ ಆಗುತ್ತೋ ಇಲ್ಲಿಂದ? ನಾಯಿಗಳು ಬೇರೆ ಬೊಗಳ್ತವೆ. ಇದಾ? ಏನು ಮಾಡೋದು ಗುರು? ಒಳ್ಳೆ ತಕರಾರಾಯ್ತು ಮಾ. ಏನು ಮಾಡೋದು ಮ್ಯಾಮ್? ಯಾರಿಲ್ವೋ? ಯಾರಿರ್ಬೇಕು? ನೀ ಏನು ಕೇಳ್ತಾ ಇದೆಯಾ ಹೇಳೋ? ಯಾರು 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 ಅಂದರೆ ಯಾರು ಇರಬೇಕು? ಸೂರ್ಯನಾ? ಸೂರ್ಯ? ಏನು ಸೂರ್ಯ? ಅವನೇನು ಇಲ್ಲಿಗೆ ಬಂದವನಾ?
ಫೋನ್ ಮಾಡಿದ್ದೆ ಇವಾಗ. ಏನಂತ ಫೋನ್ ಮಾಡಿದ್ದ? ಅವನೇನು ಜುಲೈಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದ. ಏನು ಕತೆ ನೀನು? ಮಮ್ಮಿ ಏನು ಮಾಡೋದು ಹೇಳಿದ್ರು? ಇಲ್ಲ ಬಾರೋ ಹೋಗಿ. ಮಾಮ್ ಇದು ಫ್ರಂಟ್ ಟಯರು ಫುಲ್ ಹೋಗ್ಬಿಟ್ಟಿದೆ ಆಯಿತಾ. ಇವಾಗ ನೀನು ಬಂದರೆ ಅಟ್ಲೀಸ್ಟು ನನ್ನ ಡ್ರಾಪ್ ಮಾಡು, ಇಲ್ಲ ಇಬ್ಬರು ಸೇರಿ ಟೆಕ್ನಿಕ್ ಚೇಂಜ್ ಮಾಡೋಣಲ್ಲ. ಬರಲ್ಲ ಗುರು. ನಾನು ಅದೇನು ಅಂದ್ಕೊಂಡೆ ಗೊತ್ತಾ, ಇವಾಗ ನೀನು ಸುಮ್ಮನೆ ಇವಾಗ ನನ್ನ ಡ್ರಾಪ್ ಮಾಡಿದ್ರೆ ಅಟ್ಲೀಸ್ಟು ನಾನು ನಾಳೆ ಯಾರನ್ನಾದರೂ ಇಲ್ಲಿ ಕಳಿಸಿ ಮನೆಗೆ ಡ್ರಾಪ್ ಮಾಡಿಲ್ಲ. ನಮ್ಮನೆಲ್ಲ ಮಲ್ಕೊತೀಯ ಇವತ್ತು? ಕ್ಯಾಬ್ ಸಿಕ್ಕಿದ್ರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದೆ ಗುರು. ಕ್ಯಾಬೇ ಸಿಗ್ತಾ ಇಲ್ಲ. ಸಿಗ್ತಾ ಇದೆಯಾ ನೋಡಿ ನಿಂಗೆ ಕ್ಯಾಬ್? 10 ನಿಮಿಷ ಮಾತಾಡ್ಸ್ತಾನೆ ನನಗೆ 25 ಊಬರು ಓಲಾನ ನೋಡು. ತಕರಾರು ಆಯ್ತಲ್ಲ. ಅಟ್ಲೀಸ್ಟ್ ಇಲ್ಲಾಂದ್ರೂ ಇದೆಯಾ ಹೋಗಿ. ಆಟೋ ಸಿಗುತ್ತಾ ನೋಡಿ. 1 ನಿಮಿಷ ಇರೋ ಕಾಲ್ ಬರ್ತಿದೆ, ಕಟ್ ಮಾಡಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿ ಮಾಡಬೇಕು. ಅವ್ನು ಮನೇಲಿ ಇದ್ದಿದ್ರೆ ಅವ್ನ ತಮ್ಮನ ಕೈ ಕಾಲ್ ಮಾಡಿ, ಮಗ ಬಾಗಿಲು ಓಪನ್ ಮಾಡು ಅಂತ ಹೇಳಿ. ಗೊತ್ತು ಬಾಗಿಲು ಓಪನ್ ಮಾಡು ಅಂತ ಹೇಳಿ ಡೈರೆಕ್ಟಾಗಿ ಹೋಗಿ ಅವ್ರನ್ನು ಬೆಡ್ ಮೇಲೆ 2 ಹಾಕ್ಬೋದಿತ್ತು. ನನ್ನ ಮಗನೇ ಎದ್ದೋಳು ಅಂತ ಏನು ಬರೋಕ್ಕೆ ಇರೋದಕ್ಕೆ ವಿ ಆರ್ ಮನೆ ಬಿಟ್ಟು ಏನೈತಿ. ನನ್ನ ಮಗ ಬೇಗ ಬಂದರೆ ನಿಶ್ಚಲನೂ ನೋಡ್ಬೋದಿತ್ತು. ಇವ್ನು ಬರೋಕ್ಕೆ 2 ಗಂಟೆ ಆಗುತ್ತೆ ಅನ್ಸುತ್ತೆ. ನನ್ನ ಡ್ರಾಪ್ ಮಾಡಿ ಬಾಗೂರು ಅಡ್ರೆಸ್ಸೇ ಗೊತ್ತಿರಲಿಲ್ಲ, ಗೊತ್ತಾಗಿದ್ದಿಲ್ಲ. ಅದೇ ಗೊತ್ತಾದ್ರೂ ನಾವೇನು ಮಾಡೋಕ್ಕಾಗಲ್ಲ. ಅದು ಅವರು ನೆಂಟ್ರ ಮನೆ ಅಲ್ವಾ. ಮನೆಗೆ ಡ್ರಾಪ್ ಮಾಡಿ ಬಾಗೂರು. ಏನೋ ನಿಶ್ಚಲ ಥರ ರೂಮ್ ಹಾಕೊಂಡ್ರೆ ಹೋಗಿ ಬಾಲ್ ತಟ್ಬೋದು. ಇದೊಳಲ್ಲ ಏನು ಯಾವ ನೋಡಿ ಮದುವೆ ಮಲಗಿರ್ತಾನೆ. ಪಕ್ಕ ಕೇಳಿಸ್ತಾ ಇರುತ್ತೆ. ಸರಿ ಆಯಿತು, ನಾನು ನಡ್ಕೊಂಬರ್ತೀನಿ. ಇದು ಕೊಡು, ಲೊಕೇಶನ್ ಕೊಡು ಅಷ್ಟೇ. ಇದು ಏನೋ ಪರವಾಗಿಲ್ವಾ? ಇವೆಲ್ಲ ಟ್ರಾನ್ಸ್ಮಿಟ್ರ್, ಇದು ರಿಸೀವರ್ ಥರ. ಸರಿ ಕಳಿಸಿ. ಕಳಿಸ್ಬಿಡು. ಹೊಸತ್ತಾಗುತ್ತೆ. ಬೆಚ್ಚಿಗೆ ಚೆನ್ನಾಗಿದೆ. ನಿನ್ನ ಕೈ ನಿಜ ಸುಮ್ಮನೆ ಸ್ವೆಲ್ಲಿಂಗ್ ಆಗೋಯ್ತಾ? ಇದಕ್ಕಿದ್ದಂಗೆ ಸ್ವೆಲ್ಲಿಂಗು ಇದೇನಾ ತುಂಬ ಜೋರಾಗಿ ನಕ್ಕೆ ಹಿಂಗೆ ಹೊಡೆದಾಗ ತುಂಬ ಫೋರ್ಸ್ ಹೊಡೆದಿದ್ದೀನಿ. ಏನು ಸೊ ಮಧ್ಯಾಹ್ನ ಮಾಡಿದ್ದು ನನಗೆ ಸಂಜೆ ಮೇಲೆ ಪೇನ್ ಸ್ಟಾರ್ಟ್ ಆಯಿತು. ಹೋಗಿ ಸರಿ ಹೋಗುತ್ತೆ ಬಿಡು ಅಂದ್ಬಿಟ್ಟು ಕೇರ್ಲೆಸ್ ಮಾಡಿದೆ. 2 ಮಂತ್ಸ್ ಆದ್ರೂ ಪೇನ್ ಹೋಗ್ತಿಲ್ಲ. ಹಿಂಗೆ ನೋಡು, ಹಂಗೆ ಮಾಡೋಕ್ಕಾಗಲ್ಲ ನಾನು. ಸೊ ಸ್ಲೈಟ್ ಕ್ರ್ಯಾಕ್ ಥರ ಏನಾಗಿದೆ? ಕ್ರ್ಯಾಕ್ ಏನೂ ಆಗಿಲ್ಲ, ಒಳಗಡೆ ಮಸಲ್ ಸ್ವೆಲ್ಲಿಂಗ್ ಆಗಿದೆ. ಸೊ ಇದನ್ನು ಯೂಶ್ವಲಾಗಿ ರೆಸ್ಟ್ ಕೊಡಬೇಕು. ತಮ್ಮ ರೆಸ್ಟ್ ಕೊಡಬೇಕು, ನಾವು ರೆಸ್ಟ್ ಕೊಡಲ್ಲ. ಸೊ ಅದಕ್ಕೆ ಹಾಕಿ ಗುಂಡ ಪಾಪ ಮನೇಲಿರೋ ಕರ್ಕೊಂಡು ಬಂದು ಕ್ಯಾಮ್ರಾ ಮಾಡಿಸ್ತಾ ಇಲ್ಲ ನಾನು ಮೆಸೇಜ್ ಹಾಕಿದ್ದೆ ವೆಡ್ನೆಸ್ಡೇ ಬರ್ತೀನಿ ಅಂತ ಅಂದಿದ್ದೆ. ವೆಡ್ನೆಸ್ಡೇ ಎಷ್ಟು ದೂರ ಇದೆ? ಡೌಟ್ ಇರುತ್ತೆ. ಊಟ 100% ಆಗಿದೆ ಅವನಿಗೆ. ಒಂದು 10 ನಿಮಿಷ ಆಗೋದು. 12 ನಿಮಿಷ. ಸರಿ ಆಯಿತು, ನಡ್ಕೊಂಡು ಬರ್ತಾ ಇರ್ತೀನಿ. ಕೆಳಗಡೆ ಡೋರ್ ಆಗಿರ್ತೀವಿ. ಮತ್ತು ಇವಾಗ ಹಿಂಗೆ ತೆಗಿಬೋದಾ ನೀನು? ಏನು ಕತೆ? ಒಂದು ಕೆಲಸ ಮಾಡು, ಗಾಡಿ ಹಿಂಗೆ ಹೊರಗಡೆ ನಿಲ್ಸಿದ್ಯಾ? ಹೊರಗಡೆ ಲಾಸ್ಟ್ ಕೆಲಸ ಬರೋದಾಗ ಏನೋ ಮಾತಾಡ್ತಾನೆ ಅಂತ. ಆ್ಯಕ್ಚುಲಿ A few moments later.
ಅದು ಅದರಲ್ಲೇ ಬಂದು ಎಲ್ಲೋ ಕುತ್ಕೊಂತವ್ರೆ ನನ್ನ ಮಕ್ಕಳ ಇಲ್ಲಿವರೆಗೂ ಬಂದಿದ್ದೀರಾ? ಏನ್ ನನ್ನ ಮಗ ನಿನ್ ಸುಪಾರಿ ಗುರು ಫ್ಲಾಪ್ ಇದೆರಡು ಸಕ್ಸಸ್ ಆಯ್ತು. ಸುಪಾರಿ 4 ಹೋಗೋಣ ಬಾ. ಅಲ್ಲ ಗುರು, ನನ್ನ ಮಗನ ನಿಜವಾಗ್ಲೂ ನಾನು ಸಿಗಾಕೊಂಡಿದ್ರೆ ಬರಲ್ಲ, ನಾನು ಇಲ್ಲ ಹೊಡಕ್ಕೆ. ಗೊತ್ತೋ ನೀವು ಆಟಗಳು ಆಡ್ತಾ ಫಸ್ಟ್ ಕಾಲಲ್ಲಂತೂ ಸೈಕೋ ಆಗಲ್ಲ, ಬರೋಕ್ಕಾಗಲ್ಲ. ಅದಕ್ಕೆ ಕಟ್ ಮಾಡಿದೆ. ಗೊತ್ತಾಯ್ತು, ನೀವು ಅಲ್ಲಿರ್ದಿದ್ರೆ ಆಗ್ತಿತ್ತು. ಇದು ನಮಗೆ ಲೊಕೇಶನ್ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ಬಿಟ್ಟಿದ್ರಿ ನಾವು ಇವ್ನ ಕಾಲ್ ಇದ್ದಾಗ್ಲೇನೆ. ಆಮೇಲೆ ವಾಪಸ್ ಬಂದ್ರಿ. ಅಲ್ಲ, ನಿಜ ಹೇಳು, ಇವಾಗ ನಿನ್ಗೇನು ನಿಜವಾಗ್ಲೂ ಹೋಯ್ತು ಅಂತ ಅನ್ಸ್ತಾ, ಬಂದವರೇ ಇವ್ರು ಅಂತಾನೆ ಅನ್ನಿಸ್ತಾ? ನಂಗೆ ಗೊತ್ತಿತ್ತು ಗೊತ್ತಿತ್ತು ಪಂಕ್ತ ಅವನೀಗ 50-50 ಆಯ್ತದು. ನೀವಿಬ್ರು ಕಾಲಲ್ಲಿ ಇದ್ದೀರ ಅಂದ್ಬಿಟ್ಟೆ ನಿನ್ಗೆ ಅವ್ನಿಗೆ ಬೈತಾ ಇದ್ದೀನಿ ನಾನು. ಯಾರು ಅವ್ನ ಕಾಲಲ್ಲಿ ಇದ್ದ ಅಂತ ಏಕೆ ಅದು ನನಗೆ ಗೊತ್ತಾಯ್ತು. ಅವ್ರು ಎಲ್ಲಾದ್ರೂ ಯಾವುದೋ ಒಂದು ಗ್ಯಾಪಲ್ಲಿ ಹೂ ಅಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಅಂತ ಅದು ನನಗೆ ಗೊತ್ತಾಯ್ತು, ಆಯ್ತಾ. ಬಟ್ ಆದರೆ ಏನು ಆದರೆ ಇದು ಇಲ್ಲಿವರೆಗೂ ಬರ್ತೀರಾ ಅಂತ ಗೊತ್ತಿರಲಿಲ್ಲ. ನಾನು ಏನು ಅನ್ಕೊಂಡೆ ಗೊತ್ತಾ, ನಾಳೆ ಹೋಗೋಣ. ಲೋ, ಕೆನಡಾಯಿಂದ ಇಂಡಿಯಾಗೆ ಬಂದಿದ್ದೀನೋ, ಇಲ್ಲಿಂದ ಬನಶಂಕರಿ ಬರಲ್ವೇನೋ ನಾನು? ಅಲ್ಲ, ನನಗೆ ಗೊತ್ತಾಯ್ತು. ನಾನು ನಿಮಗೆ ಟ್ವಿಸ್ಟ್ ಕೊಡೋಣ ಅನ್ಕೊಂಡೆ, ಅಷ್ಟಲ್ಲಿ ಕೊಟ್ಬಿಟ್ರಿ ನೀವು. ಓಕೆ, ಗೊತ್ತಾ ಇಬ್ರು? ಇವ್ರು ಲೈಟ್ ಹಾಕ್ಬಿಟ್ಟು ಅಲ್ಲೋ, ಅದು ಓಪನ್ ಆದರೆ ಲೈಟ್ ಆಗುತ್ತೋ ಅದು? ನಾನು ಸೈಲೆಂಟ್ ಇಲ್ಲಿ ಬರೋ ಕಾಣಿಸ್ತಿಲ್ಲ ನಿಮಗೆ? ಇಲ್ಲ, ನಾನು ಇಲ್ಲಿ ನೋಡ್ತಾ ಇದ್ದೆ ಎಲ್ಲಿ ಅಂತ. ನಾನು ಇವನ್ ಇದು ರೆಕಾರ್ಡಿಂಗ್ ನೋಡ್ಕೊಂಡಿದ್ರೆ ನಾನು ಆಚೆ ಕಡೆ ಅಬ್ಸರ್ವ್ ಮಾಡಿಲ್ಲ. ನನಗೆ ಗೊತ್ತಾಯ್ತು, ನೋಡ್ಬಿಟ್ಟಿದ್ದೀರಾ ಅನ್ಕೊಂಡು ನಿಧಾನಕ್ಕೆ ಬಂದೆ. ನಾನು ಇಲ್ಲಿಂದ ಬಂದಿದ್ದಿದ್ರೆ ಇವನೇ ಶಾಕ್ ಕೊಡ್ತಾ ಇದ್ದೆ. ಶಾಕ್ ಕೊಡ್ತಿದ್ದ ನನ್ನ ಮಕ್ಕಳ್ರ. ನನ್ನ ಮನೆಗೂ ಬಂದ, ಇವನಿಗೂ ಕ್ಯಾಮ್ರಾ ಕೊಟ್ಟು. ನನಗೇನು ಗೊತ್ತಾ, ಲೋ, ನನ್ನ ಗಾಡಿಯಲ್ಲಿ ಬಿದ್ಬಿಟ್ಟಿದ್ದೀನಿ ಗುರು ಮೆಟ್ರೋ ಸ್ಟೇಷನ್. ಇವನಿಗೆ ಫಸ್ಟ್ ಸುಪಾರಿ 1 ಸಕ್ಸಸ್, ಅದು ಸುಪಾರಿ 2 ಇವನಿಗೆ ತ್ರಿಬಲ್ ಸಕ್ಸಸ್. ಇವನಿಗೆ ಇವನು ಬಿದೋಗ್ಬಿಟ್ಟು ಅವ್ನು ನಿಜವಾಗ್ಲೂ ಬಿದೋದ ಅಂತ ಅನ್ಕೊಂಡು ಸುಪಾರಿ ದರಿದ್ರ ಆಕ್ಟಿಂಗ್ ಮಾಡ್ತಾನೆ. 4 ಫಾರ್ ದ ಸುಪಾರಿ ಮ್ಯಾನ್ ಹಾಕ್ಬೇಕು. ಯಾವಾಗ ಹೋಗೋಣ? ನನಗೇನು ಗೊತ್ತು. ವೆಡ್ನಸ್ಡೇ ಮನೆಗೆ ಇವ್ನು ಕರ್ಕೊಂಡ್ಬರ್ತಾರಲ್ಲ, ಎಲ್ಲಿದೆಯಾ ಅಂತ ಎಲ್ಲ ನುಗ್ಬಿಡ್ತೀವಿ ಸೆಂಟ್ರಿಗೆ. ಅದೇ ಸೆಂಟ್ರ್ ರೋಡ್ ಗುರು ಸೆಂಟ್ರ್ ರೋಡ್ ಇದಕ್ಕೆ ಇದಾಕೊಂಡ್ ಬಂದ್ಬಿಡಲ್ಲ, ಮಾಸ್ಕ್ ಹಾಕೊಂಡು ಇದನ್ನ ಹಾಕೊಂಡು. ಗೊತ್ತಾಗ್ಲಿಲ್ಲ, ನಾನು ಗೊತ್ತಾಗೋದಿಲ್ಲ. ನೀನು ಗಾಡಿ ಹೇಳು, 50-50 ಗಾಡಿ ಟಚ್ ಆಯ್ತು ಅಂದ್ರೆ ಸುಮ್ಮನೆ ಕಿರಿಕ್ ಮಾಡೋ ಥರ ಮಾಡಲ್ಲ. ಅವನು ಗೊತ್ತಿಲ್ಲ ಇವನ್ ಗಾಡಿ ಇರೋದು ಯಾವ್ದು ಹೊಸ ಏನು ಗೊತ್ತಾ? ಹಂಟರ್. ಅಕ್ಷಯ್ ಹೇಳ್ಬಿಟ್ಟ ನನಗೆ. ಬೋಳಿ ಮಗ ಅಕ್ಷಯ್. ಅಕ್ಷಯ್ಗೆ ಗೊತ್ತಿಲ್ವೋ? ಅಕ್ಷಯ್ಗೆ ಗೊತ್ತಿಲ್ವೋ? ಅಕ್ಷಯ್ ಹೇಳ್ಬಿಟ್ಟ. ಅಕ್ಷಯ್ಗಿನ ಯಾರು ಹೇಳಿರ್ತಾರೆ? ಲಲಿತ್ಗೂ ಗೊತ್ತಿಲ್ವೋ? ಯಾವನ್ಗೂ ಗೊತ್ತಿಲ್ವೋ? ಲೋ, ಇವಾಗ ಇವನಿಗೆ ಫೋನ್ ಮಾಡಿದಾಗ ಹೆಂಗ್ ಗೊತ್ತಾಯ್ತು ಮತ್ತೆ? ಯಾರಿಗ? ಲಲಿತ್ ಹೇಳ್ದ ಕಣ. ಯಾವಾಗ ಹೇಳ್ದ ಅವನು? ಏನು ಅಕ್ಷಯ್ ಯಾವಾಗ ಕಾಲ್ ಮಾಡಿದ್ದು? ಇವಾಗಲೇ. ಒಬ್ಬ ಗಾಂಡು ನನ್ನ ಮಗನಿಗೆ ವಿಡಿಯೋ ಕಾಲ್ ಮಾಡಿ ತಪ್ಪಾಯ್ತು ಮತ್ತೆ. ಅವಾಗ ಹೇಳ್ಬೇಕಿತ್ತು ಹಿಂಗ್ ಮಾಡ್ತಾ ಇದ್ದೀನಿ. ಅವನಂತೂ ಆಂಟಿಗೂ ಲಲಿತ್ಗೆ ಬಡ್ಡಿ ಮಗನೇ. ಲಲಿತ್ಗೆ ವಿಡಿಯೋ ಕಾಲ್ ತೋರಿಸ್ಕೊಂಡು ನಮ್ಮ ಅಡ್ರೆಸ್ ತಗೊಂಡ್ ಬಂದಿರೋದು. ಅದೇನೋ ಅಲ್ಲಿ ಆಗಿರೋದು ಟ್ವಿಸ್ಟು. ಲಲಿತು ಅಷ್ಟು ಬೇಗ ಏನಕ್ಕೋ ಕಾಲ್ ಮಾಡ್ದ ಅವ್ನು ನಿಮ್ಗೆಲ್ಲ? ಏನು ನನಗೆ ಸುಮ್ಮನೆ ಮಾಡೋರು ಅಲ್ಲ, ನಾನು ಅವರಿಬ್ರು ಮಾತಾಡ್ತಾ ಇದ್ರು. ದಿ ನೆಕ್ಸ್ಟ್ ಡೇ. ಹಲೋ, ಸುಪಾರಿ ನಂಬರ್ 4 ಪವನ್ಗೆ ಹಾಕಿದ್ದೀವಿ. ಅವ್ನ ಗಾಡಿ ತೆಗ್ಕೊಂಬಂದಿದ್ದೀವಿ, ನಾನು ಬಸ್ಸಂತಿದ್ದೀವಿ. ನಿತೀಂದ್ರ ಅಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ ಅನ್ಸುತ್ತೆ ಮೋಸ್ಟ್ಲಿ. ಅದು ಏನು ನಡೀತಿದೆ ನನಗೆ ಗೊತ್ತಿಲ್ಲ. ಇವಾಗ ಪವನ್ಗೆ ಗಾಬರಿ ಮಾಡಿಸಿ ಅವ್ನ ಗಾಡಿಗೆ ಎಲ್ಲ ನನ್ನ ಹತ್ರ ಇದೆ. ಮೋಸ್ಟ್ಲಿ ಹಳ ಸೀನೆಲ್ಲ ಇದ್ರೆ ಚೆನ್ನಾಗಿರುತ್ತೆ ವಿಡಿಯೋ. ನೋಡೋಣ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸ್ಟೇ ಟ್ಯೂನ್. ನಾನು ಯಾಕೋ ಎತ್ತಲಿ ನಿನ್ನ ಗಾಡಿನ? ನಿನ್ನ ಗಾಡಿ ನಾನು ಯಾಕೆ ಎತ್ತಲಿ ಹೇಳು? ನಿನ್ನ ಗಾಡಿ ನಾನು ಎತ್ತಿಲ್ಲ ಗುರು, ಮುಟ್ಟೇ ಇಲ್ಲ ನಿನ್ನ ಗಾಡಿನ.
ಗೊತ್ತಾ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು 2 days later. ಏನೋ ಹಂಗವನು ಆಯ್ತು ರೆಕಾರ್ಡ್ ಸಾಕು. ಸ್ಟೋನರ್ ನಾವು ಲಲಿತು ಅಕ್ಷಯ್ ಕಂಪೇರ್ ಮಾಡ್ತೀವಿ. ನಿಂದೆಲ್ಲಿ ಗುರು ನೀನು ಪಾರ್ಟ್ ಟೈಮ್ ನಿಂಗೆ ಎಷ್ಟು ನಿನ್ ಕೆಪಾಸಿಟಿ ಅಷ್ಟು ಹೇಳು. ಅದ್ರ ತಕ್ಕಂಗೆ ನಾವು ಪ್ಲಾನ್ ಮಾಡ್ತೀವಿ. ನಾವು ಪ್ಲಾನ್ ಮಾಡಿ ನಮ್ದು ಏನೇನಿದೆ ನಮ್ದು ಹಾಕ್ತೀವಿ ಅಷ್ಟೇ, ಏನಿಲ್ಲ. ಅದೇ ಟ್ರಿಪ್ ಹೋಗೋಣ ಬಾ, ಟ್ರಿಪ್ ಆಗದೇ ಇಲ್ವಾ ಬಿಟ್ಟಾಕು ತಲೆ ಬೀರು ಗ್ಲಾಸಲ್ಲಿ ನೀರು ಕುಡಿದರು ತೌಟಲ್ಲಿ ನೋಡ್ತದೆ ನಮ್ಮ ಸಮಾಜ. ಊರಿಗೆ ನಾನೊಬ್ನೇ ಕುಡಿಯದ ಕಲಿಪುರುಷ, ಕುಡಿದರೆ ತೆಗೆದು ಬಿಡಿ ಬರ್ಗರ್, ಬರ್ಗರ್, ಡಿಸ್ಕೋ ಇವಾಗ 3:40 ಯಾವಾಗ ಮಲ್ಗದ್ ನಾವು ಗುಗಳು ಕುಡಿದು ಸತ್ತವರೇ ಹುಟ್ಟ ಗುಗ್ಗುಗಳು ಇಲ್ಲ ನನಗೆ ಎಣ್ಣೆ ಆಣೆಗೂ ಎಣ್ಣೆಯ ಮೇಲೆ ನಂಬಿಕೆ. ಲಕ್ಕದ ಕಾಳಜಿ ಮಾಡ್ತೀನಿ, ನಿಂಗ್ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತೆ. ಲಕ್ಕದ ಕಾಳಜಿ ಮಾಡ್ತೀನಂತೆ, ನಿಂಗ್ಯಾರು ಬ್ಯಾಡಂತಾರೋ ಮಾಡಪ್ಪ ಚಿಂತೆ. ನೀ ಮಾಡೋದು ಗಳಿಗೆ ಸಂತಿ, ಮೇಲು ಮಾಡಿಗೆ ಕಟ್ಟಬೇಕಂತಿ, ಆನೆ ಅಮ್ಮಾಗಿ ಏರಬೇಕಂತಿ, ನಲ್ಲಿ ಮಾಡ್ತೀನಂತಿ, ನಿಂಗ್ಯಾರ್ ಬ್ಯಾಡಂತಾರೋ ಮಾಡಪ್ಪ ಚಿಂತೆ. ಓ ಮಾಡ್ತೀನಂತೆ, ನಿಂಗ್ಯಾರ್ ಬ್ಯಾಡಂತಾರೋ ಮಾಡಪ್ಪ ಚಿಂತೆ. ಮಾಡ್ತೀನಂತೆ, ನಿಂಗ್ಯಾರ್ ಬ್ಯಾಡಂತಾರೋ ಮಾಡಪ್ಪ ಚಿಂತೆ.